ಎಲ್ರಿಗೂ ನಮಸ್ಕಾರ. ಇದು ನಾನು ಫಸ್ಟು ನನ್ನ ಯೂಟ್ಯೂಬ್ ಚಾನಲ್ಲಿ ಒಂದು ರೆಸಿಪಿ ನಿಮಗೆ ತೋರಿಸೋಣ ಅಂತ ಮಾಡ್ತಿದ್ದೀನಿ. ಬ್ಯಾಚುಲರ್ ವೆಜಿಟೇಬಲ್ ಪಲಾವ್ ಅಂತ. ನಂಗೆ ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಲೆಟ್ಸಿ ಹೆಂಗಾಗತ್ತೆ ಅಂತ ನೋಡೋಣ. ಮೊದಲಿಗೆ ನೀವು ಗ್ಯಾಸ್ನ ಹಚ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ನ ಇಟ್ಬಿಟ್ಟು, ಕುಕ್ಕರ್ ಸ್ವಲ್ಪ ಬಿಸಿ ಆದ ನಂತರ ನೀವು 2 to 3 ಸ್ಪೂನ್ ನಿಮಗೆ ಕನ್ವೀನಿಯೆಂಟ್ ಆಗೋ ತನಕ, ನಾನಿಲ್ಲಿ 4 ಜನಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನೊಂದು 4 to 5 ಸ್ಪೂನ್ ಅಡುಗೆ ಆಯಿಲ್ನ ಹಾಕ್ತಾಯಿದ್ದೀನಿ. ಅಡುಗೆ ಆಯಿಲ್ ಹಾಕಿದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅದು ಬಿಸಿ ಆಗಲಿಕ್ಕೆ ಬಿಡ್ತೀನಿ. ಸೊ ಇಲ್ಲಿ ನೋಡ್ಬೇಕು, ನಾನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿದೆ. ಸೊ ನಂಗೆ ಗೊತ್ತಿರಲಿಲ್ಲ. ಸೊ ಅದೇ ಇದರಲ್ಲಿ ನಾನು ಬಿಟ್ಟು ನಾನು ಹೆಚ್ಚಿಟ್ಕೊಂಡಂಥ 2 to 3 ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೆ, ಗಾಲಿಗೆ ಹೆಚ್ಕೊಂಡಿದ್ದೆ. ಸೊ ಅಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕೆ ಬರಲ್ಲ. ಸೊ ಗಾಲಿಯಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಅದನ್ನು ನಾನು ಅದಕ್ಕೆ ಹಾಕಿದ ಮೇಲೆ ಒಂದೇ ಸತಿ ಹೋಗಿ ಹಂಗೆ ಬಂದುಬಿಟ್ಟು ನೀವೇ ನೋಡ್ತಾ ಇದ್ದೀರಿ ಯಾವ ರೀತಿ ಬರ್ತಾಯಿದೆ ಅಂತ. ಸೊ ಹಾಕ್ಬಿಟ್ಟು ಅದನ್ನು ಆಮೇಲೆ ಫ್ಲೇಮ್ನ ಕಮ್ಮಿ ಮಾಡ್ಕೊಂಡೆ. ಆಮೇಲೆ ಬ್ರೌನಿಷ್ ಬರೋ ತನಕ ಅದನ್ನು ಚೆಂದ ಮಾಡಿ ಎಣ್ಣೆಯಲ್ಲಿ ಹುರಿದೆ. ಬ್ರೌನ್ ಕಲರ್ ಬಂದ ಮೇಲೆ ಅದಕ್ಕೆ ನಾನು ಟೊಮೊಟೊ ಹಣ್ಣು ಹಾಕಿದೆ. ಸೊ ಟೊಮೊಟೊ ಒಂದು ಸಾಕು ಟೊಮೊಟೊ. ಸೊ 1 ಟೊಮೊಟೊ ಹೆಚ್ಚಿದ್ದೆ. ಸೊ ಅದನ್ನು ನಾನು ಆ ಈರುಳ್ಳಿ ಜೊತೆ ಹಾಕ್ಬಿಟ್ಟು ಚೆಂದ ಮಾಡಿ ಮಿಕ್ಸ್ ಮಾಡಿದೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಕ್ಕೆ ಹೋದೆ. ಸ್ವಲ್ಪ ಅದು ಬಗ್ಸ್ಬೇಕಾದ್ರೆ ಜಾಸ್ತಿ ಅರಿಶಿನ ಪುಡಿ ಆಯಿತು. ಅದೇನು ಮಾಡೋಕ್ಕಾಗಲ್ಲ, ನಿಮಗೆ ಒಂದು ಸ್ವಲ್ಪ ಮಿಸ್ಟೇಕ್ ನನಗೆ ಹೊಟ್ಟೆಗೆ ಹಾಕ್ಕೊಬೇಕು. ಸ್ವಲ್ಪ ಹಾಕ್ಕೊಳ್ಳಿ ಆಯಿತು. ಅದಾದಮೇಲೆ ನಿಮಗೆ ರುಚಿಗೆ ಬೇಕಾದಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಬಿಟ್ಟು ಅದಕ್ಕೆ ನೀವು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಏನು ಮಾಡಬೇಕು, ಚೆಂದ ಮಾಡಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀವು ನೀರು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು ಚೆಂದ ಮಾಡಿ. ತದನಂತರ ನೀವು ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಇವೆಲ್ಲ ಕುಕ್ಕರಿಗೆ ಹಾಕಿಬಿಟ್ಟು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಬೇಕು. ತದನಂತರ ನಾನು ಏನು ಮಾಡಿದ್ದೆ ಅಂದರೆ ಒಂದು ಜಾರಿಗೆ ಕೊತ್ತಂಬರಿ ಮತ್ತು ಪುದೀನ, 4 ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿಬಿಟ್ಟು ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಆ ಪೇಸ್ಟ್ನ ಅದಕ್ಕೆ ಹಾಕಿದೆ. ಪೇಸ್ಟ್ನ ಹಾಕ್ಬಿಟ್ಟು ಚೆಂದ ಮಾಡಿ ರುಬ್ದೆ. ಇದು ನನ್ನ ಫಸ್ಟ್ ವೀಡಿಯೋ ಗಾಯ್ಸ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಿಮಗೆ ನಾನು ಹೆಂಗಾಯ್ತು, ಏನೇ ಮಿಸ್ಟೇಕ್ಸ್ ಮಾಡಿದ್ದೀನಿ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಚೆಂದ ಮಾಡಿ ಮಿಕ್ಸ್ ಮಾಡಿದ ನಂತರ ನೀವೇನು ಮಾಡಬೇಕಂದ್ರೆ ಅದಕ್ಕೆ ಆಲ್ರೆಡಿ ನಾನು ಏನು ಹಾಕಿ ಉಪ್ಪಿದವ್ರಿಗೆ ಹಾಕಿರಲಿಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕಬೇಕು. ಸೊ ಇಲ್ಲಿ ಉಪ್ಪು ನಂದೊಂದು ಅಳ್ತಾ ಇದೆ, ಅದ್ರ ಪ್ರಕಾರ ನಾನು ಒಂದು 4 to 5 ಟೈಮ್ಸ್ ನಾನು ಉಪ್ಪನ್ನ ಅದಕ್ಕೆ ಹಾಕ್ತೆ. ತದನಂತರ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲೇ ನಾನು 1.5 ಕಪ್ಪು ಅಕ್ಕಿ ನೆನೆಸಿಟ್ಟಿದ್ದೆ ತೊಳೆದ್ಬಿಟ್ಟು. ಅದಕ್ಕೆ ಫಸ್ಟಿಗೆ ನಾನು ನೆನೆಸಿಡ್ಬೇಕಾದ್ರೆ 2 ಗ್ಲಾಸ್ ನೀರು ಹಾಕಿ ನೆನೆಸಿಟ್ಟಿದ್ದೆ. ಸೊ ಅದನ್ನೇ ಡೈರೆಕ್ಟ್ ತಂದುಬಿಟ್ಟು ಇಲ್ಲಿ ಹಾಕಿಬಿಟ್ಟೆ. ಸೊ ಇದನ್ನು ಹಾಕಿದ ನಂತರ ಚೆಂದ ಮಾಡಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ್ದು ನಂತರ ಅದು ಕುದಿ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ನೋಡಿ ಗಾಯ್ಸ್, ಈಗ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ. ನೋಡಿ ಕುದಿ ಬರ್ತಾ ಇದೆ. ಈ ಕುದಿ ಬಂದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಕುಕ್ಕರ್ ಮುಚ್ಚಳ ಮುಚ್ತೀವಿ. ಆ್ಯಂಡ್ ನಾವು ಆ್ಯಸ್ ಯೂಶುವಲ್ 2 ವಿಷಲ್ನ ಓಡಿಸ್ಬೇಕು. ಸೊ 2 ವಿಷಲ್ ಹೊಡೆದಾದ್ಮೇಲೆ ನಾವು ಮಾಡಿ ಬಿಸಿ 15 ನಿಮಿಷ ವೇಟ್ ಆದಮೇಲೆ ಓಪನ್ ಮಾಡಿದಾಗ ಬಿಸಿ ಪಲಾವ್ ಬರುತ್ತೆ.
ಈಗ ನೀವೇ ನೋಡಿ ನನ್ನ ಫಸ್ಟ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಐ ಆಮ್ ವೇಟಿಂಗ್. ಯಾಕೆ ನಾನು ಫಸ್ಟ್ ಟೈಮ್ ನಾನು ಇದು ಪಲಾವ್ ಮಾಡ್ತಾ ಇರೋದು. 1 ವಿಷಲ್ ಆಯಿತು, 2 ವಿಷಲ್ ಆಯಿತು. ಈಗ ಓಪನ್ ಮಾಡಿದೆ, 15 ನಿಮಿಷ ಆಯಿತು. ವೆಯ್ಟ್ ಮಾಡಿದ್ದೆ. 15 ನಿಮಿಷ ಆದಮೇಲೆ ನೋಡಿದ್ರೆ ನಿಮಗೆ ಬೇಕಾಗಿರೋ ಸವಿ ಪಲಾವ್ ರೆಡಿ ಆಯಿತು. ಸಖತ್ತಾಗಿತ್ತು. ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ ತಿಂದು ಹೇಳಿ ಹೇಗಾಯಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ.